ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನನೇ ಆಯಿತು ಅಂತ ಹೇಳ್ಬೋದು ನಾನು ಡೈಲಿ ವ್ಲಾಗ್ನ ಮಾಡಿ. ಯಾಕಂದರೆ ಸೀರಿಯಲ್ ವ್ಲಾಗ್ನ ಮಾಡ್ತಿದ್ದೆ. ಇನ್ಮೇಲಿಂದ ನಾನು ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತೆ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನಿವತ್ತು ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎರಡು ಚಿಕ್ಕದಾಗಿರೋ ನಾನು ಹೂಕೋಸನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಟೈಮ್ ಅಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಡ್ರೈ ಗೋಬಿ ಅಂತಂದರೆ. ಹಾಗಾಗಿ ನಾನು ಇವತ್ತು ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಡ್ರೈ ಗೋಬಿ ಇಷ್ಟ ಆಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಡ್ರೈ ಗೋಬಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಈ ಹೂಕೋಸನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೆಗ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೂಕೋಸನ್ನ ನೀಟಾಗಿ ಸೋಸ್ಕೋಬೇಕು. ಯಾಕಂದರೆ ಚಿಕ್ಕ ಹುಳಗಳಿರುತ್ತೆ. ಹಾಗಾಗಿ ನೀಟಾಗಿ ಅದನ್ನೆಲ್ಲ ಸೈಡನ್ನ ನೋಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಡ್ಕೋಬೇಕು. ಯಾಕಂದರೆ ಇದಕ್ಕೆ ತುಂಬಾ ಔಷಧಿ ಹೊಡೆದಿರ್ತಾರೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಹುಳಗಳೆಲ್ಲ ಒಂದು ಇಲ್ಲದೇ ಇರೋ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಗೋಬಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ನಾನು ಮಾಡೋ ರೀತಿ 10 ನಿಮಿಷದಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನಾನು ಯಾವ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂತ. ಈಗ ನಾನು ಅದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಬೌಲಿಗೆಲ್ಲ ಎತ್ತಿಟ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿದ್ದಾದ್ಮೇಲೆ ನಾವು ಹೂಕೋಸನ್ನ ಚೆನ್ನಾಗಿ ಬಿಸಿನೀರಲ್ಲಿ ನೀಟಾಗಿ ಕುದಿಸ್ಕೋಬೇಕು. ಯಾಕಂದರೆ ಔಷಧಿ ಹಾಗೆ ಮತ್ತು ಹುಳಗಳಿರುತ್ತಲ್ಲ ಅದೆಲ್ಲ ನೀಟಾಗಿ ವಾಶ್ ಆಗಲಿ ಅಂತ ಹೇಳಿಬಿಟ್ಟು ಆ ನೀರಿಗೆ ನಾನು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ಥರ ಸ್ಮೆಲ್ಲು ಕೂಡ ಇರಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಇವಾಗ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಇವೆರಡನ್ನೂ ಕೂಡ ಹಾಕಿದ್ದಾದಮೇಲೆ ನಾನು ಸ್ವಲ್ಪ ನೀರು ಬಿಸಿ ಆಗ್ತಿದ್ದ ತಕ್ಷಣವೇ ಈ ಹೂಕೋಸನ್ನ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಹೂಕೋಸು ತುಂಬಾ ಚೆನ್ನಾಗಿ ಅದರೊಳಗಡೆ ನೆನ್ಕೊಳ್ಳುತ್ತೆ. ನೆನ್ಕೊಂಡಿದ್ದಾದಮೇಲೆ ನೀರು ಕುದಿ ಬರುತ್ತೆ. ಕುದಿ ಬಂದಿದ್ದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಯಾಕಂದರೆ ಹೂಕೋಸನ್ನ ಕುದಿಸ್ಲಿಲ್ಲ ಅಂತಂದರೆ ಆ ಸ್ಮೆಲ್ಲು ಕೂಡ ಒಂಥರ ಹಾಗೆ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಒಂದು 5 ನಿಮಿಷ ನೀರೊಳಗಡೆ ಕುದಿಸ್ಕೊಬಿಟ್ಟು ಅದನ್ನು ಸೋಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆನ ತೊಗೊಂಡು ಸೋಸ್ಕೊತೀನಿ. ನೀವು ಕೂಡ ಇದೇ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಹೂಕೋಸೆಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಯಾಕಂದರೆ ನಾನು ಆಗಲೇ ಸ್ವಲ್ಪ ಅರಿಶಿನ ಹಾಕಿದ್ದೆ, ಹಾಗಾಗಿ ಇವಾಗ ಕಲರ್ ಆ ರೀತಿ ಆಗಿದೆ. ಬನ್ನಿ ಇವಾಗ ಅದಕ್ಕೆ ಯಾವ ರೀತಿ ಕಲಸೋದು ಅಂತ ತೋರಿಸ್ತೀನಿ. ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ ಒಳಗಡೆ ನಾನು ಬಿಸಿ ಆಗಿರೋದನ್ನೇ ಹೂಕೋಸನ್ನ ಹಾಕ್ಕೊತಾ ಇದ್ದೀನಿ. ನೀವು ಅದು ಹಾಕಿದ್ದಾದಮೇಲೆ ಒಂದು 2 ಸ್ಪೂನ್ ಕಾರ್ನ್ಫ್ಲವರ್ನ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀವು ಉಪ್ಪನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಹಾಕಿ ಅರಿಶಿನ ಹಾಕಿ ನೀರಲ್ಲಿ ಕುದಿಸೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಅಂಟ್ಕೊಂಡಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿ. ಈಗ ಕಾರ್ನ್ಫ್ಲವರ್ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದಾದಮೇಲೆ ಅರಿಶಿನ ಹಾಕೋ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಆಲ್ರೆಡಿ ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇನ್ನು ನಾನು ಇದಕ್ಕೆ ಬಳಸ್ತಾ ಇರೋದು ಪುದೀನ ಕಬಾಬ್ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ ಈ ಪೌಡರು. ನೀವು ಕೂಡ ಯಾವುದೇ ಥರ ಪೇಸ್ಟ್ ಇಲ್ದಿರೋ ರೀತಿ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಪೌಡ್ರನ್ನ ಹಾಕಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ನೀವು ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಹಾಗೆ ಏನೇ ಪ್ರತಿಯೊಂದು ಕೂಡ ಪೇಸ್ಟ್ ಹಾಕೋ ಅವಶ್ಯಕತೆಯೇ ಇಲ್ಲ. ನೀವು ಕಾರ್ನ್ಫ್ಲವರ್ ಹಾಗೆ ಸ್ವಲ್ಪ ಸಾಲ್ಟು ಮತ್ತು ಈ ಪೌಡರ್ನ ಹಾಕಿದ್ರೆ ಸಾಕು, ತುಂಬಾ ರುಚಿಯಾಗಿ ಟೇಸ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿದ್ರಲ್ಲ, ಅದು ಹಾಕಬೇಕಾದ್ರೆ ರೆಡ್ ಕಲರ್ ಆಗಿತ್ತು, ಈಗ ಯಾವ ರೀತಿ ಗ್ರೀನ್ ಕಲರ್ಗೆ ಆಗ್ತಾಯಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಈ ಪೌಡರ್ನ ಹಾಕಿ 10 ನಿಮಿಷದಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ.
ಹಾಗೆ ಇದನ್ನೆಲ್ಲ ನೀಟಾಗಿ ಕ್ಲೀನಾಗೆ ಕಲಿಸ್ಕೋಬೇಕು. ಹಾಗೆ ಒಂದು ಮಾತು, ಏಕೆಂದರೆ ಅದಕ್ಕೆ ನಾನು ಒಂದು ಹನಿನೂ ಕೂಡ ನೀರು ಹಾಕಿಲ್ಲ. ನೀವು ಕೂಡ ಇದೇ ರೀತಿ ನೀರು ಹಾಕ್ತಲೇ ಕಲಿಸ್ಕೊಳ್ಳಿ. ಯಾಕಂದರೆ ನಾನು ಹೂಕೋಸನ್ನ ಆಲ್ರೆಡಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿರೋದ್ರಿಂದ ನೀರಿನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನಾನು ನೀರನ್ನ ಹಾಕ್ತಲೇ ನೀಟಾಗಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಈ ಕಡೆ ಎಣ್ಣೆ ಎಲ್ಲ ಕಾಯೋಕ್ಕಿಟ್ಟಿದ್ದೆ. 5 ನಿಮಿಷ ನೆಂದಿದ್ದಾದಮೇಲೆ ನಾನಿವಾಗ ಒಂದೊಂದೇ ಹೂಕೋಸನ್ನ ತಗೊಂಡು ಎಣ್ಣೆ ಕಾಯ್ದಿದ್ದಾದಮೇಲೆ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಡ್ರೈ ಗೋಬಿ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ನಿಧಾನಕ್ಕೆ ಅದನ್ನು ತಿರುಗಿಸಿ ಬೇಯಿಸ್ಕೋಬೇಕು. ಯಾಕಂದರೆ ಅದು ಫುಲ್ಲು ಡ್ರೈ ಆಗಬೇಕು. ಮೆತ್ತಗಿದ್ರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ನೀವು ನಿಧಾನಕ್ಕೆ ಬಾಣಲೆನ ಕೈಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ತುಂಬಾ ನೀವು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಗೋಬಿ ಮೆತ್ತಗಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲೂ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಕೂಡ ನಾನು ಮಾಡೋ ರೀತಿ 10 ನಿಮಿಷದಲ್ಲೇ ಡ್ರೈ ಗೋಬಿನ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.